ಎವ್ರಿವನ್, ವೆಲ್ಕಮ್ ಟು ವರ್ಷಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರುಚಿಯಾಗಿರುವಂಥ ರವೆ ಉಂಡೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಮಾಡಿದ್ರೆ ರವೆ ಉಂಡೆ ತುಂಬ ಸಾಫ್ಟಾಗಿ ಬಾಯ್ಲಿಟ್ರೆ ಕರ್ಗೋಗುತ್ತೆ. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಬಾಣಲಿಗೆ 2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿಯಾದ ಮೇಲೆ ಒಂದು ಹಿಡಿ ಆಗೋಷ್ಟು ಗೋಡಂಬಿ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಗೋಡಂಬಿ ಕಂದು ಬಣ್ಣಕ್ಕೆ ಬರ್ತಾಯಿದೆ. ಇವಾಗ ಅದಕ್ಕೆ ಒಂದು ಹಿಡಿ ಆಗೋಷ್ಟು ದ್ರಾಕ್ಷಿ ಹಾಕಿ ಅದನ್ನು ಹುರಿದು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಅದೇ ಬಾಣಲಿಗೆ 2 ಬಟ್ಲು ರವೆ ಹಾಕಿ ಒಂದು 2ರಿಂದ 3 ನಿಮಿಷಗಳ ಕಾಲ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಫ್ಲೇಮು ಮೀಡಿಯಮಲ್ಲೇ ಇರಲಿ. ನಾನಿಲ್ಲಿ 2 ಬಟ್ಲಾಗೋಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಮೂರರಿಂದ 4 ನಿಮಿಷಗಳ ಕಾಲ ರವೆ ಹುರ್ಕೊಂಡ್ರೆ ಕಂದು ಬಣ್ಣಕ್ಕೆ ತಿರುಗುತ್ತೆ, ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಇವಾಗ ಅದಕ್ಕೆ ನಾನು ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ದೇನೋ ಅದರಲ್ಲಿ 1 ಬಟ್ಲಾಗೋಷ್ಟು ಒಣಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಒಣಕೊಬ್ಬರಿ ತುರಿ ಹಾಕಿದ್ಮೇಲೆ ಫ್ಲೇಮು ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗೆ ಕಲಿಸ್ಕೊಳ್ಳಿ. ರವೆ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಬಟ್ಲಲ್ಲಿ 1 ಬಟ್ಲು ಸಕ್ಕರೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಆ ಬಿಸಿಗೆ ಸಕ್ಕರೆ ಸ್ವಲ್ಪ ಕರಗುತ್ತೆ. ನಾನು ಯಾವ ಬಟ್ಲಲ್ಲಿ ರವೆ ಕೊಬ್ಬರಿ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2 ಸ್ಪೂನ್ ಹಾಕ್ಕೋಬೋದು. ಜಜ್ಜಿಟ್ಕೊಂಡಿರೋ 3 ಏಲಕ್ಕಿ ಹಾಕಿ ಕಲಸಿ ಸ್ಟೌವಿಂದ ಇಳಿಸಿಟ್ಕೊಳ್ಳಿ. ಸ್ಟವ್ವಿಂದ ಇಳಿಸ್ಕೊಂಡ್ಮೇಲೆ ಮೊದಲೇ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಕಲಿಸ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೇ ಬಟ್ಲಲ್ಲಿ 1 ಬಟ್ಲು ಬಿಸಿಯಾಗಿರುವಂಥ ಹಾಲು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಬಟ್ಲು ರವೆಗೆ 1 ಬಟ್ಲು ಹಾಲು ಹಾಕಿದ್ರೆ ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. ಇವಾಗ ಉಂಡೆ ಕಟ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ರವೆ ಉಂಡೆ ಕಟ್ಕೋತಾ ಇದ್ದೀನಿ. ನಿಮಗೆ ಚಿಕ್ಕದು ಬೇಕಾದ್ರೆ ಚಿಕ್ಕದು, ದೊಡ್ಡದು ಬೇಕಾದ್ರೆ ದೊಡ್ಡದಾಗಿ ಉಂಡೆ ಕಟ್ಕೊಳ್ಳಿ. ಒಂದ್ರ ನಂತರ ಒಂದು ಹೀಗೆ ರವೆ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈ ರವೆ ಉಂಡೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.